ಈ ಕಮಲದ ಹೂವನ್ನು ನೋಡ್ತಿದ್ದೀರಲ್ಲ, ಇದಕ್ಕೆ ಒಂದು ವಿಶೇಷತೆ ಇದೆ. ನೀರಿನ ಮಟ್ಟ ಎಷ್ಟೇ ಹೆಚ್ಚಾದ್ರೂ ಈ ಹೂವು ಸದಾ ಕಾಲ ನೀರಿನ ಮೇಲೇನೆ ಇರುತ್ತೆ. ಇದಕ್ಕೆ ಕಾರಣ ಇದರ ಈ ಕಾಂಡ. ಯಾವಾಗೆಲ್ಲ ನೀರು ಹೆಚ್ಚಾಗತ್ತೋ ಆಗೆಲ್ಲ ಈ ಕಾಂಡನೂ ಬೆಳೆಯತ್ತೆ, ಮತ್ತೆ ಈ ಹೂವನ್ನ ನೀರಿನ ಮೇಲೇನೆ ಇರೋ ಹಾಗೆ ಮಾಡುತ್ತೆ. ಆದ್ರೆ ನೀರಿನ ಮಟ್ಟ ಕಮ್ಮಿ ಆದಾಗ ಈ ಕಾಂಡ ಕಮ್ಮಿ ಆಗಲ್ಲ, ಆಮೇಲೆ ತನ್ನ ಜೊತೆಗೇನೆ ಈ ಹೂವನ್ನು ನಾಶ ಮಾಡುತ್ತೆ. ಮನುಷ್ಯರಿಗೂ ಕೂಡ ಹೀಗೆ ಆಗತ್ತೆ. ಯಾವಾಗೆಲ್ಲ ಮನುಷ್ಯ ಶ್ರೀಮಂತನಾಗ್ತಾ ಹೋಗ್ತಾನೋ ಅದರ ಜೊತೆಗೆ ಅವನ ಜೀವನದ ಮಟ್ಟನೂ ಹೆಚ್ಚಾಗತ್ತೆ. ಅವನ ಆಸೆಗಳು, ಅವನ ಅವಶ್ಯಕತೆಗಳು ಹೆಚ್ಚಾಗತ್ತೆ. ಆದ್ರೆ ಯಾವಾಗ ಶ್ರೀಮಂತಿಕೆ ಇಳಿತಾ ಹೋಗುತ್ತೋ ಅವನ ಆಸೆಗಳು ಕಮ್ಮಿ ಆಗೋದೇ ಇಲ್ಲ. ಆಮೇಲೆ ಈ ಕಮಲದ ಹೂವಿನ ಥರ ಮನುಷ್ಯನು ಕುಸಿದು ಹೋಗ್ತಾನೆ. ಹಾಗಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ತೀರಾ ಇಂಥ ಪರಿಸ್ಥಿತಿಯಲ್ಲಿ? ಜೀವನ ಬದಲಾಗಬಾರ್ದ? ಬದಲಾಗ್ಲೇಬೇಕು. ಆದ್ರೆ ಜೀವನ ಬದಲಾಗೋದರ ಜೊತೆಗೆ ನಿಮ್ಮ ಆತ್ಮಶಕ್ತಿನೂ ಸದೃಢವಾಗ್ಲಿ. ಸಂಕಟದ ಸಮಯ ಬಂದಾಗ ನೀವು ನಿಮ್ಮ ಜೀವನವನ್ನ ಹೇಗ್ ನಿಭಾಯಿಸಬೇಕು ಅನ್ನೋದನ್ನ ಅಭ್ಯಾಸ ಮಾಡಿ. ಯಾಕೆ ಅಂದ್ರೆ ಜೀವನದಲ್ಲಿ ನೀರಿನ ಥರಾನೇ ಏರಿಳಿತಾನೂ ಇದ್ದೇ ಇರುತ್ತೆ. ಈಗ ನೀವೇ ನಿರ್ಧಾರ ಮಾಡ್ಕೋಬೇಕು ಇವೆರಡರ ಮಧ್ಯದ ಸ್ಥಿತಿಲಿ ಹೇಗೆ ನಿಲ್ಬೇಕು ಅಂತ. ರಾಧೆ ರಾಧೆ.